ವೀಕ್ಷಕರೇ, ಕರ್ನಾಟಕದ ಜನತೆಗೆ ಚೇತಕ್ ಟಿವಿಗೆ ಸ್ವಾಗತ. ಅಥಣಿ ವರದಿ. ಇವತ್ತು ಅಥಣಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಬೆಂಗಳೂರು, ಬೆಳಗಾವಿ ಜಿಲ್ಲಾ ಹಾಗೂ ಅಥಣಿ ತಾಲೂಕಿನ ಪದಾಧಿಕಾರಿಗಳ ನೇಮಕ ಆದೇಶ ಪತ್ರ. ಈ ಹೊತ್ತು ಅಥಣಿ ಕಾರ್ಯಾಲಯದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಡಿ.ಎಂ. ಮಕಾನದಾರ್ ಅವರು ಮಾತನಾಡಿದರು. ನಾನು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಅಥಣಿ ಘಟಕದ ಅಧ್ಯಕ್ಷನಾಗಿ ಹಲವಾರು ಜನರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡುತ್ತಾ ಬಂದಿದ್ದೇನೆ. ನನ್ನ ಅಧ್ಯಕ್ಷತೆಯಲ್ಲಿ ಹಲವಾರು ಕಡುಬಡ ಜನರಿಗೆ ಸರ್ಕಾರದಿಂದ ದೊರಕುವ ಸವಲತ್ತುಗಳಾದ ಸಂಧ್ಯಾ ಸುರಕ್ಷಣಾ ಯೋಜನೆ, ವಿಧವಾ ವೇತನ, ಅಂಗವಿಕಲರಿಗೆ ಪಿಂಚಣಿ ಯೋಜನೆ ಹಾಗೂ ಬಡಪೀಡಿತ ಗ್ರಾಮವಾದ ಕಳುತಿ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನೆಲೆಗೇಟಿನಲ್ಲಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಗಮನ ಸೆಳೆದು ಕುಡಿಯುವ ನೀರು ಪೂರೈಸುವ ಕಾರ್ಯದಲ್ಲಿ ಯಶಸ್ವಿ ಕಂಡಿದ್ದೇವೆ. ಹಾಗೂ ಅಥಣಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ 300ಕ್ಕಿಂತ ಹೆಚ್ಚು ಮನವಿ ಪತ್ರ ಸಲ್ಲಿಸಿ ಅಥಣಿ ನಗರಕ್ಕೆ ಚರಂಡಿ, ಬೀದಿ ಲೈಟ್ ಅಳವಡಿಸಿ ಸಣ್ಣ ಪುಟ್ಟ ರಸ್ತೆ, ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದೇನೆ. ಈ ಎಲ್ಲ ಕಾರ್ಯಗಳನ್ನು ಮೆಚ್ಚಿ ರಾಷ್ಟ್ರಾಧ್ಯಕ್ಷರಾದ ಶ್ರೀ ಸಂತೋಷ್ ಕೆ.ಇ. ತನಿಖಾ ಸಮಿತಿಯ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅಥಣಿ ತಾಲೂಕಿನ ಅಧ್ಯಕ್ಷರು ಹಾಗೂ ಕಾನೂನು ಸಲಹೆಗಾರರು ಶ್ರೀ ಡಿ.ಬಿ. ಟಕ್ಕಣ್ಣ ಅವರ ವಕೀಲರು ಮತ್ತು ಸಂಸ್ಥೆಯ ಕಾನೂನು ಸಲಹೆಗಾರರು ಶ್ರೀ ಎಸ್.ಎಸ್. ಚಟ್ಟರಗಿ ವಕೀಲರು, ಶ್ರೀ ವಿ.ಜಿ. ಕುಲಕರ್ಣಿ ವಕೀಲರು, ಶ್ರೀ ಬಿ.ಟಿ. ಕಾಂಬಳೆ ವಕೀಲರು ಕಾನೂನು ಸಲಹೆಗಾರರಾಗಿ ನೇಮಕಗೊಂಡು ಕಾರ್ಯದಲ್ಲಿ ಶ್ರೀ ಡಿ.ಬಿ. ಟಕ್ಕಣ್ಣ ಅವರು ತಾಲೂಕಾ ಅಧ್ಯಕ್ಷರು ಮಾತನಾಡಿ, ಬಾಲ ಕಾರ್ಮಿಕ ಪದ್ಧತಿ, ಬಾಲ್ಯ ಅನಿಷ್ಟ ಪದ್ಧತಿಯಿಂದ ಮಕ್ಕಳನ್ನು ಮುಕ್ತಗೊಳಿಸಿ ಮರಳಿ ಶಾಲೆಗೆ ಕಳಿಸಿ ಬಾಲ್ಯ ವಿವಾಹದಿಂದ ಮುಕ್ತಗೊಳಿಸಿ ಎಂದು ಮಾತನಾಡಿದರು. ಶ್ರೀ ಬಿ.ಟಿ. ಕಾಂಬಳೆ ವಕೀಲರು ಮತ್ತು ಶ್ರೀ ವಿ.ಜಿ. ಕುಲಕರ್ಣಿ, ಶ್ರೀ ಎಸ್.ಎಸ್. ಚಟ್ಟರಗಿ ವಕೀಲರು ಕಾನೂನು ಸಲಹೆಗಾರರು ಸಂವಿಧಾನಬದ್ಧವಾಗಿ ಸಾರ್ವಜನಿಕರಿಗೆ ಸಿಗಬೇಕು ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಿಸಲಾಯಿತು. ವರದಿ ಅಬ್ದುಲ್ ರಹಿಮಾನ್ ಸನದಿ. ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತೀರಿ ಚೇತಕ್ ಟಿವಿ. ನಾನು ನಿಮ್ಮ ಪೂಜಾ ದೇಸಾಯಿ.